ಎಲ್ರಿಗೂ ನಮಸ್ಕಾರ. ಶಾಂತಿ ಕ್ರಾಂತಿ ಅನ್ನೋದು ಒಂದು ಒಳ್ಳೆ ಸಿನಿಮಾ. ಆ ಸಿನಿಮಾದು ರಿಲೀಸ್ ಟ್ರೆಂಡು ಇವಾಗ ಇನ್ಸ್ಟಾಗ್ರಾಮಲ್ಲಿ ಮತ್ತು ಯೂಟ್ಯೂಬಲ್ಲೆಲ್ಲ ನಡೀತಿದೆ. ಆ್ಯಕ್ಚುಲಿ ಶಾಂತಿ ಕ್ರಾಂತಿಗೆ ನಾನು ಬಿಗ್ಗೆಸ್ಟ್ ಫ್ಯಾನ್. ಏನಕ್ಕೆ ಅಂತ ಹೇಳ್ತೀನಿ ಅಂದರೆ, ಆ ಫಿಲಮಲ್ಲಿರೋ ಕಂಟೆಂಟು, ಆ ಸಾಂಗ್ಸು, ಮ್ಯೂಸಿಕ್ಸು, ಬ್ಯಾಕ್ಗ್ರೌಂಡ್ಸು, ಡೈರೆಕ್ಷನ್ನು ಭಾಳ ಚೆನ್ನಾಗಿದೆ, ಭಾಳ ಸಖತ್ತಾಗಿದೆ. ಆ್ಯಕ್ಚುಲಿ ಎಷ್ಟೋ ಸಿನಿಮಾಗಳು ರಿಲೀಸ್ ಆಗಬೇಕಾದ್ರೆ ನಾನು ಶಾಂತಿ ಕ್ರಾಂತಿ ಏನಕ್ಕೆ ಆಗ್ತಿಲ್ಲ ಅಂತ ಈವನ್ 1 or 2 years ಬಿಫೋರೇ ಆಗ್ತಿದೆ. ಏನಾಗ್ಬಿಟ್ಟಿದೆ, ದರ್ಶನ್ ಅವ್ರದ್ದು, ಸುದೀಪ್ ಅವ್ರದ್ದು ಟ್ರೆಂಡಿಂಗ್ ಇರೋ ಹೀರೋಗಳಿಗೆ ಮಾತ್ರ ನಾವು ರಿಲೀಸ್ ಮಾಡ್ತಿದ್ದಾರೆ. ಶಾಂತಿ ಕ್ರಾಂತಿ ಅನ್ನೋ ಒಂದು ದೊಡ್ಡ ಸಿನಿಮಾ ಆಗಿನ ಕಾಲಘಟ್ಟದಲ್ಲಿ ತೆಗ್ದು 10 ಕೋಟಿ ಬಜೆಟ್ನಲ್ಲಿ 3,500 ಚಿಲ್ಡ್ರನ್ಗಳನ್ನ ಇಟ್ಕೊಂಡು ಡೈರೆಕ್ಷನ್ ಮಾಡಿದ್ದಾರೆ ರವಿಚಂದ್ರನ್ ಅವರು. ತುಂಬ ಅದ್ಭುತವಾಗಿ ಮೂಡಿಬಂದಿದೆ. ಬಟ್ ಆ ಸಿನಿಮಾ ಫೇಲ್ ಆಗಿದೆ ಅಂತಂದರೆ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅಂದರೆ ಅಷ್ಟು ಬೇಜಾರಾಗುತ್ತೆ. ಏಕಕಾಲದಲ್ಲಿ ರಜನಿಕಾಂತ್, ನಾಗಾರ್ಜುನ ಅವ್ರನ್ನೆಲ್ಲ ಇಟ್ಕೊಂಡು ಇವಾಗ ರವಿಚಂದ್ರನ್ ಆಯ್ತಾ ಶೂಟಿಂಗು, ನೆಕ್ಸ್ಟ್ ಅವರು ಜೂಲಿ ಚಾವ್ಲಾ ಮತ್ತು ಖುಷ್ಬು ಅವರು ಎಲ್ಲದರಲ್ಲೂ ಹೀರೋಯಿನು. ಇವಾಗ ರವಿಚಂದ್ರನ್ ಶೂಟಿಂಗ್ ಆಯಿತಾ, ನೆಕ್ಸ್ಟ್ ರಜನಿಕಾಂತ್ ಅಲ್ಲಿ, ನೆಕ್ಸ್ಟ್ ನಾಗಾರ್ಜುನ ಅಲ್ಲಿ, ಆ ರೀತಿ ಶೂಟಿಂಗ್ ಮಾಡಿದಾರಂತೆ. ಸೊ ಇಂಥ ಸಿನಿಮಾದು ಟ್ರೆಂಡಿಂಗ್ ಬಂದು ರಿಲೀಸ್ಗೆ ಒತ್ತಾಯ, ಪ್ರೆಷರ್ ಆಗ್ತಿರೋದು ಬಹಳ ಖುಷಿ ಆಗ್ತಿದೆ. ಈ ಸಿನಿಮಾ ಹಿಟ್ಟಾಗಲಿ. ಇದು ಯಾವುದೇ ರಿಲೀಸ್ ಆಗಿದೆಯಲ್ಲ ಸಿನಿಮಾ, ಅದು ಎಲ್ಲದಕ್ಕಿಂತ ಉನ್ನತ ಮಟ್ಟವಾದ ಸಕ್ಸಸ್ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಈ ಸಿನಿಮಾಗೆ ಒಳ್ಳೇದಾಗಬೇಕು. ರವಿಚಂದ್ರನ್ ಆ ದಿನ ಆ ಕ್ಷಣ ಎಷ್ಟು ಅಮೌಂಟ್ನ ಕಳ್ಕೊಂಡು ದುಃಖ ಪಟ್ಟಿರ್ತಾರೆ ಅಂತ ಹೇಳೋಕ್ಕಾಗೋದಿಲ್ಲ. ಅವನೊಬ್ಬ ದೊಡ್ಡ ಕನಸುಗಾರ, ದುಃಖ ಪಡೋ ಅಂಥ ವ್ಯಕ್ತಿ ಅಲ್ಲ. ಸೊ ಅಟ್ಲೀಸ್ಟ್ ಒಂಚೂರು ಪೇಯ್ನ್ ಆದರೂ ಆಗಿರುತ್ತಲ್ವ, ಆ ಪೇಯ್ನು ಇವತ್ತು ಎಲ್ಲರೂ ಕಳ್ಸೋ ಅಂತ ಟೈಮ್ ಬಂದಿದೆ. ದಯವಿಟ್ಟು ರಿಲೀಸ್ ಆಗಲಿ, ಆದಷ್ಟು ಬೇಗ ರಿಲೀಸ್ ಆಗಲಿ. ಅದನ್ನೆಲ್ಲನೂ ನಾವು ನಮ್ಮ ಹೆಗ್ಲ ಮೇಲೆ ಒತ್ಕೊಂಡು ಅದನ್ನು ಸಕ್ಸಸ್ ಮಾಡೋ ಜವಾಬ್ದಾರಿನ ನಾವು ತೊಗೊತಾ ಇದ್ದೀವಿ. ಸೊ ಶಾಂತಿ ಕ್ರಾಂತಿ, ಜೈ ಶಾಂತಿ ಕ್ರಾಂತಿ, ಜೈ ಶಾಂತಿ ಕ್ರಾಂತಿ.